ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಇವತ್ತು ಯಾವ ಥರ ಮೂವ್ ಆಯಿತು, ಸೊ ಮಾರ್ಕೆಟು ನಾನು ನಿನ್ನೆ ಹೇಳಿದ ಪ್ರಕಾರ ಮೂವ್ ಆಯ್ತಾ ಇಲ್ವಾ ಅಂತ ನೋಡೋಣ. ಸೊ ನಾನು ನಿನ್ನೆ ಹೇಳಿದ್ದೆ 4 ಅವರ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆ ಬಂದು ಇಲ್ಲಿಂದ ಮಾರ್ಕೆಟು ಒಂದು ಅಪ್ ಮೂಮೆಂಟ್ ಕೊಡುತ್ತೆ ಅಂತ ಹೇಳಿದ್ದೆ. ಸೊ 4 ಅವರ್ ಟೈಮ್ ಫ್ರೇಮಲ್ಲಿ ಸದ್ಯ ಇದ್ದೀನಿ ನಾನು. ಸೊ ಡೇ ಟೈಮ್ ಫ್ರೇಮಲ್ಲಿ ಇಂದ ಚೆಕ್ ಮಾಡೋಣ. ಸದ್ಯಕ್ಕೆ 1 2 3 ಮತ್ತು 4 ಡೇಸ್ ಕಂಟಿನ್ಯೂಸ್ ಆಗಿ ಡೇ ಟೈಮ್ ಫ್ರೇಮಲ್ಲಿ 1 ಡೇ ಟೈಮ್ ಫ್ರೇಮಲ್ಲಿ ಕ್ಯಾಂಡಲ್ಸ್ ಫಾರ್ಮ್ ಆಗ್ತಾ ಇದೆ. ಬಟ್ ಯಾವುದು ಲೋ ಬ್ರೇಕ್ ಮಾಡ್ತಾ ಇಲ್ಲ. ಸೊ ಎಲ್ಲ ಮೇಲ್ಗಡೆ ಕೂಡ ಬ್ರೇಕ್ ಆಗ್ತಾ ಇಲ್ಲ, ಕೆಳಗಡೆ ಕೂಡ ಬ್ರೇಕ್ ಆಗ್ತಾ ಇಲ್ಲ. ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗ್ತಾ ಇಲ್ಲ, ಪ್ರೀವಿಯಸ್ ಡೇ ಹೈ ಕೂಡ ಬ್ರೇಕ್ ಆಗ್ತಾ ಇಲ್ಲ, ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿಂದ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿಲ್ಲ, ಈ ಕ್ಯಾಂಡಲ್ಲು ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿಲ್ಲ, ಸೊ ಈ ಕ್ಯಾಂಡಲ್ಲು ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿಲ್ಲ, ಸೊ ಈ ಕ್ಯಾಂಡಲ್ಲು ಯಾವುದೂ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿಲ್ಲ, ಪ್ರೀವಿಯಸ್ ಡೇ ಹೈ ಕೂಡ ಬ್ರೇಕ್ ಆಗಿಲ್ಲ. ಸೊ ಮಾರ್ಕೆಟ್ ಇನ್ನು ಡೌನ್ ಸೈಡ್ ಹೋಗೋಕ್ಕೆ ಟ್ರೈ ಮಾಡ್ತಾ ಇದೆ. ಸೊ 1 ಡೇ ಟೈಮ್ ಫ್ರೇಮಲ್ಲಿ ಇದ್ದೀನಿ ಸದ್ಯಕ್ಕೆ. ಸೊ ನೆಕ್ಸ್ಟ್ ಮೂಮೆಂಟು ಯಾವ ಥರ ಕೊಡುತ್ತೆ ಬ್ಯಾಂಕ್ ನಿಫ್ಟಿಲಿ ನೋಡೋಣ. ಸದ್ಯಕ್ಕೆ 1 ಡೇ ಟೈಮ್ ಫ್ರೇಮಲ್ಲಿ ಇದ್ದೀನಿ ನಾನು. ಸೊ 1 ಡೇ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಈ ಥರ ಕಾಣಿಸುತ್ತೆ. ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ. ಸೊ 4 ಅವರ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಟ್ರೆಂಡ್ ಲೈನ್ನ ಟಚ್ ಮಾಡ್ತಾ ಮಾಡ್ತಾ ಮೇಲೆ ಹೋಗಿತ್ತು. ಇವಾಗ ಸದ್ಯಕ್ಕೆ ಟ್ರೆಂಡ್ ಲೈನ್ ಮೇಲ್ಗಡೆ ಬಂದಿದೆ. ಸೊ ನಾಳೆ ಯಾವ ಥರ ಮೂಮೆಂಟ್ ಕೊಡುತ್ತೆ ನೋಡೋಣ. ಸೊ ಇವತ್ತು 1 ಅವರ್ ಟೈಮ್ ಫ್ರೇಮಲ್ಲಿ ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ಗೆ ಬಂದು ಮಾರ್ಕೆಟು ಇಲ್ಲಿಂದ ಒಂದು ರ್ಯಾಲಿ ಕೊಟ್ಟಿದ್ದಾನೆ ಮೇಲ್ಗಡೆ. ಸೊ ನಾಳೆ ಮಾರ್ಕೆಟು ಇದನ್ನ ಎಲ್ಲ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗುತ್ತಾ ಅಥವಾ ಇನ್ನೂ ಕೆಳಗಡೆ ಹೋಗುತ್ತಾ ನಾವು ನೋಡೋಣ. ಸೊ 1 ಅವರಲ್ಲಿ ಮಾರ್ಕೆಟು ಎಕ್ಸಾಕ್ಟಾಗಿ ಈ ಥರ ಕಾಣಿಸುತ್ತೆ. ಸೊ ಎಕ್ಸ್ಟ್ರೀಮ್ ನಮ್ಮದು ಆರ್ಡರ್ ಬ್ಲಾಕು 1 ಅವರಲ್ಲಿ ಈ ರೆಡ್ ಕ್ಯಾಂಡಲ್ ಆಗಿತ್ತು. ಸೊ ರೆಡ್ ಕ್ಯಾಂಡಲ್ ಆರ್ಡರ್ ಬ್ಲಾಕ್ ಒಳಗಡೆ ಮಾರ್ಕೆಟು ಎಕ್ಸಾಕ್ಟಾಗಿ ಅಲ್ಲಿ ಬಂದು ಅಲ್ಲಿಂದ ಒಂದು ಸ್ಟ್ರಾಂಗ್ ಆಗಿ ಅಪ್ ಮೂಮೆಂಟ್ ನೋಡೋಕ್ಕೆ ಸಿಕ್ತು. ಮತ್ತೆ ಇಲ್ಲಿ ಎಕ್ಸಾಕ್ಟಾಗಿ ಟ್ರೆಂಡ್ ಲೈನ್ ಕೂಡ ಬರ್ತಾ ಇದೆ. ಸೊ ಟ್ರೆಂಡ್ ಲೈನು ಬ್ರೇಕ್ ಆಗಿದೆ, 4 ಅವರಲ್ಲಿ ಕೂಡ ಆಲ್ಮೋಸ್ಟ್ ಬ್ರೇಕ್ ಆಗಿದೆ. ಸೊ ನಾಳೆ ಮಾರ್ಕೆಟು ಈ ಟ್ರೆಂಡ್ ಲೈನ್ನ ರೀಟೆಸ್ಟ್ ಮಾಡಿ ಮತ್ತೆ ಕೆಳಗಡೆ ಹೋಗುತ್ತಾ ಅಥವಾ ಮೇಲ್ಗಡೆ ಹೋಗುತ್ತಾ ನೋಡೋಣ. ಸೊ ಸದ್ಯಕ್ಕೆ ನಾನು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇದ್ದೀನಿ. 15 ಮಿನಿಟ್ಸ್. ಸೊ 15 ಮಿನಿಟ್ಸಲ್ಲಿ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಬ್ರೇಕ್ ಮಾಡಿದೆ, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ, ಅದು ಇಂಟರ್ನಲ್ ಆಗಿದೆ. ಸೊ ಅದು ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ ಮೇಲ್ಗಡೆ ಹೋಗೋಕ್ಕೆ. ಸದ್ಯಕ್ಕೆ ಇಲ್ಲಿ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇತ್ತು, ಮಾರ್ಕೆಟು ಇದನ್ನು ಟಚ್ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ. ಸೊ ನಾಳೆ ಮೊಮೆಂಟು ಕೆಳಗಡೆ ಕೊಡೋಕ್ಕೆ ಮಾರ್ಕೆಟು ರೆಡಿಯಾಗಿ ಸದ್ಯಕ್ಕೆ ನಿಂತಿದೆ. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಎಕ್ಸಾಕ್ಟಾಗಿ ನಾವು ಓಪನ್ ಮಾಡಿದ್ರೆ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡಿ ಮಾರ್ಕೆಟು ಇಲ್ಲಿವರೆಗೂ ಹೋಯ್ತು. ಸೊ ಇದು ಆರ್ಡರ್ ಬ್ಲಾಕು. ಸೊ ಆರ್ಡರ್ ಬ್ಲಾಕ್ನ ಟಚ್ ಮಾಡಿ ಮಾರ್ಕೆಟು ಇದೇನು ಸಪ್ಲೈ ಝೋನ್ ಇದೆ, ಸ್ಟ್ರಾಂಗ್ ಸಪ್ಲೈ ಝೋನ್. ಸೊ ಸ್ಟ್ರಾಂಗ್ ಸಪ್ಲೈ ಝೋನ್ನ ಮಾರ್ಕೆಟು ಟಚ್ ಮಾಡಿ ಇಲ್ಲಿಂದ ಫಾಲ್ ಆಯಿತು. ಸೊ ಇಲ್ಲಿ ಇಂಟರ್ನಲ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾಡ್ಕೊಂಡಿದೆ, ಚೋಚ್ ಅಂತ ಕಾಣಿಸ್ತಾ ಇದೆಯಾ, ಚೋಕ್ ಅಂತ. ಸೊ CH ಮಾರ್ಕೆಟು ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾಡ್ಕೊಂಡಿದೆ. ಸೊ ನಾಳೆ ಎಕ್ಸಾಕ್ಟಾಗಿ ಮಾರ್ಕೆಟು ಫ್ಲಾಟ್ ಓಪನಿಂಗ್ ಆದರೆ ಈ ರೇಂಜಲ್ಲಿ ಮಾರ್ಕೆಟು ಈ ಟ್ರೆಂಡ್ ಲೈನ್ ಮೇಲೆ ಅಥವಾ ಇಲ್ಲಿ ಕೆಳಗಡೆ ಈ ಫ್ಲಾಟ್ ಓಪನಿಂಗ್ ಆದರೆ ಮಾರ್ಕೆಟು ಈ ಫೇರ್ ವ್ಯಾಲ್ಯೂನ ಟಚ್ ಮಾಡಿ ಮಾರ್ಕೆಟು ಕೆಳಗಡೆ ಹೋಗೋದಂತೂ ಪಕ್ಕಾ. ನಾಳೆ ಫ್ಲಾಟ್ ಓಪನಿಂಗ್ ಆದರೆ ಅಕಸ್ಮಾತ್ ಮಾರ್ಕೆಟು
ಈ ಝೋನ್ ಮೇಲೆ ಮಾರ್ಕೆಟು ಗ್ಯಾಪ್ ಅಪ್ ಆದರೆ ಎಕ್ಸಾಕ್ಟ್ ಆಗಿ ಈ ಝೋನು 46,750 ಮೇಲೆ ಮಾರ್ಕೆಟು ಗ್ಯಾಪ್ ಅಪ್ ಆದರೆ ಇಲ್ಲಿಂದ ಮತ್ತೆ ಮಾರ್ಕೆಟು ಮೇಲ್ಗಡೆ ಹೋಗೋಕ್ಕೆ ಶುರು ಮಾಡುತ್ತೆ ಸ್ನೇಹಿತರೆ. ಸೊ ಗ್ಯಾಪ್ ಅಪ್ ಆಗಿ ಇದೇನು ರೇಂಜ್ ಇದೆ ಬಾಕ್ಸ್ ನಾನು ಡ್ರಾ ಮಾಡಿದ್ದೀನಿ, ಇದು ವೆರಿ ಇಂಪಾರ್ಟೆಂಟ್ ಬಾಕ್ಸ್ ಇದು. ಯಾಕೆಂದರೆ ತುಂಬ ಸಲ ಮಾರ್ಕೆಟು ಅಲ್ಲೇ ಬರ್ತಾ ಇದೆ, ಅದನ್ನು ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ, ಬಟ್ ಆಗ್ತಾ ಇಲ್ಲ. ಸೊ ಮಾರ್ಕೆಟು ನಾಳೆ ಫ್ಲಾಟ್ ಓಪನಿಂಗ್ ಆದರೆ ಪಕ್ಕ ಈ ಫೇರ್ ವ್ಯಾಲ್ಯೂ ಗ್ಯಾಪ್ನ ಟಚ್ ಮಾಡಿ ಮಾರ್ಕೆಟು ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. 5 ಮಿನಿಟ್ಸಲ್ಲಿ ನೀವು ನೋಡ್ತಾ ಇರ್ಬೋದು, 5 ಮಿನಿಟ್ಸಲ್ಲಿ ಟೈಮ್ ಫ್ರೇಮಲ್ಲಿ ಇದ್ದೀನಿ. ಇಲ್ಲಿ ನಮ್ಮದು ಐಡಿಯಮ್ ಆಗುತ್ತೆ, ಇಂಡ್ಯೂಸ್ಮೆಂಟ್ ಆಗುತ್ತೆ. ಎಕ್ಸಾಕ್ಟಾಗಿ ಮಾರ್ಕೆಟು ಈ ಫೇರ್ ವ್ಯಾಲ್ಯೂ ಗ್ಯಾಪ್ನ ಟಚ್ ಮಾಡಿ ಮಾರ್ಕೆಟ್ ಏನು ಮಾಡುತ್ತೆ, ಇಲ್ಲಿಂದ ಫಾಲ್ ಆಗುತ್ತೆ. ಇಲ್ಲಿವರೆಗೂ ನಮ್ಮದು ಟ್ರೇಡ್ ಸಿಗುತ್ತೆ ನಾಳೆ. ಇಲ್ಲಿವರೆಗೂ ಅಂದರೆ ಎಕ್ಸಾಕ್ಟಾಗಿ 45,925 ಆಲ್ಮೋಸ್ಟ್ ನಮ್ಮದು ಟ್ರೇಡ್ ಡೌನ್ ಇರುತ್ತೆ ನಾಳೆ. ಸೊ ಸೆಲ್ಲರ್ಸ್ ಜಾಸ್ತಿ ಮಾರ್ಕೆಟಲ್ಲಿ ಅವೈಲೇಬಲ್ ಇದ್ದಾರೆ, ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, ನೀವು ನೋಡ್ಬೋದು. ನಾಳೆ ಮಾರ್ಕೆಟು ಈ ಬಾಕ್ಸ್ ಬ್ರೇಕ್ ಆದರೆ ಸೆಲ್ಲರ್ಸ್ ಜಾಸ್ತಿ ಇರೋ ಕಾರಣ ನಾಳೆ ಈ ಬಾಕ್ಸು ಬ್ರೇಕ್ ಆಗೋದು ಪಕ್ಕ ಅಂತ ಅನ್ನಿಸ್ತಾ ಇದೆ ನನಗೆ. ಅಕಸ್ಮಾತ್ ಬ್ರೇಕ್ ಆದರೆ ಮಾರ್ಕೆಟು ಈ ರೇಂಜ್ಗೆ ಈ ನೆಕ್ಸ್ಟ್ ಬಾಕ್ಸ್ ನಾನು ಡ್ರಾ ಮಾಡಿದ್ದೀನಿ 45,369 ಇಂದ ಹಿಡಿದು 45,300 ಅಂತ ತಗೊಂಡ್ರು ಅಡ್ಡಿ ಇಲ್ಲ. 45,300 ಯಾಕೆ ಅಂತ ನಾನು ಹೇಳ್ತೀನಿ, ರೀಸನ್ ಕೊಡ್ತೀನಿ ಯಾಕೆ ಇಲ್ಲಿವರೆಗೂ ಮಾರ್ಕೆಟ್ ಬರಬೇಕು. 300 ಅಥವಾ 200 ಬರ್ಬೋದು ನೀವು. ಎಕ್ಸಾಕ್ಟ್ ಆಗಿ 45,300 ಟು 45,200 ವರೆಗೂ ಮಾರ್ಕೆಟು ಎಕ್ಸಾಕ್ಟ್ ಆಗಿ ಕೆಳಗಡೆ ಬರೋಕ್ಕೆ ರೆಡಿಯಾಗಿ ನಿಂತಿದೆ. ಸೆಲ್ಲರ್ಸು ಜಾಸ್ತಿ ಇರೋ ಕಾರಣ ಮಾರ್ಕೆಟು ಇಲ್ಲಿವರೆಗೂ ನನಗೆ ಅನ್ನಿಸ್ತಾ ಇದೆ ಮಾರ್ಕೆಟು ಇಲ್ಲಿವರೆಗೂ ಪಕ್ಕಾ 100% ಬರುತ್ತೆ ಅಂತ. ಸೊ ಸಪೋಸ್ ಗ್ಯಾಪ್ ಅಪ್ ಆಗಿ ಇದೇನು ಒಂದು ಲೈನ್ ಡ್ರಾ ಮಾಡ್ತೀನಿ ನಾನು, ಬ್ಲ್ಯಾಕ್ ಲೈನು, ಎಕ್ಸಾಕ್ಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ಬ್ಲ್ಯಾಕ್ ಲೈನ್ ನಾನು ಡ್ರಾ ಮಾಡಿದ್ದೀನಿ 46,750 ಮೇಲೆ ಮಾರ್ಕೆಟು ಗ್ಯಾಪ್ ಅಪ್ ಆದರೆ ಮಾರ್ಕೆಟು ಮೇಲ್ಗಡೆ ಹೋಗೋಕ್ಕೆ ಪಕ್ಕಾ ರೆಡಿಯಾಗಿ ನಿಂತಿದೆ ಅಂತ ಅರ್ಥ ಸ್ನೇಹಿತರೆ. ಸೊ ಇವಾಗ ಸದ್ಯಕ್ಕೆ ಪ್ರೈಸ್ ಆಕ್ಷನ್ನು ನಮ್ಮದು ಇನ್ನೂ ಕೆಳಗಡೆನೆ ಇದೆ, ಇನ್ನು ಮೇಲ್ಗಡೆ ಹೋಗೋಕ್ಕೆ ರೆಡಿ ಇಲ್ಲ ಮಾರ್ಕೆಟು. ಸೊ ಸದ್ಯಕ್ಕೆ ಪ್ಯಾಟರ್ನ್ಸ್ ಎಲ್ಲ ನೋಡ್ತಾ ಇದ್ರೆ ಕೆಳಗಡೆನೆ ಮಾರ್ಕೆಟ್ ಇನ್ನೂ ಹೋಗೋದಿದೆ ಅಂತ ನನ್ನ ಅನಿಸಿಕೆ. ಸೊ ಈ ಝೋನ್ ಮೇನ್ ಝೋನ್ ಬ್ರೇಕ್ ಆದರೆ ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಅದು ಎಲ್ಲಿವರೆಗೂ ಹೋಗಬಹುದು ಅಂದರೆ 47,000 ವರೆಗೂ ಮಾತ್ರ ನಮ್ಮದು ಎಕ್ಸ್ಪೆಕ್ಟೇಷನ್ ನಾವು ಇಡಬಹುದು. ಒಂದು ಬಾಕ್ಸ್ ಡ್ರಾ ಮಾಡ್ತೀನಿ 47,000ಗೆ ಎಕ್ಸಾಕ್ಟ್ ಆಗಿ ನಾನು ಒಂದು ಬಾಕ್ಸ್ನ ಡ್ರಾ ಮಾಡ್ತೀನಿ. ಸೊ 47,000ಗೆ ಇದನ್ನ ಬ್ರೇಕ್ ಮಾಡಿ ಮೇಲ್ಗಡೆ ಹೋದರೆ 47,000 ವರೆಗೂ ಮಾತ್ರ ಮಾರ್ಕೆಟು ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಫಾಲ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸದ್ಯಕ್ಕೆ ನನಗೆ ಕಾಣ್ತಾ ಇರೋದು ಪಿ ಮಾತ್ರ. ಸೊ ಪಿ ತಗೊಳಕ್ಕೆ ಟ್ರೈ ಮಾಡಿ. ಈ ಮೇಲ್ಗಡೆದು ಝೋನು ಕರೆಕ್ಟಾಗಿ ಬ್ರೇಕ್ ಆಗಿ ರೀಟೆಸ್ಟ್ ಆದರೆ ಮಾತ್ರ ಸಿ ತಗೊಳ್ಳಿ. ಇದೇನು ಬ್ಲ್ಯಾಕ್ ಲೈನ್ ನಾನು ಡ್ರಾ ಮಾಡಿದ್ದೀನಿ. ಸೊ ಇಲ್ಲ ಅಂದರೆ ಮಾರ್ಕೆಟು ಮತ್ತೆ ಕೆಳಗಡೆನೆ ಹೋಗುತ್ತೆ ಸ್ನೇಹಿತರೆ. ಹೋಪ್ ನಿಮಗೆ ನನ್ನ ಅನಾಲಿಸಿಸ್ಸು ಇಷ್ಟ ಆಗಿರಬಹುದು. ಸೊ ಮಾರ್ಕೆಟು ಯಾಕೆ ಇಲ್ಲಿವರೆಗೂ ಬರುತ್ತೆ ಅಂತ ನಾನು ಹೇಳಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಸೊ ಅದು ನಾವು 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಹೋಗಿ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಸೊ 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಎಕ್ಸಾಕ್ಟ್ ಆಗಿ ಮಾರ್ಕೆಟು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿತ್ತು. ಮಾರ್ಕೆಟು ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಾಗ ಮಾರ್ಕೆಟ್ ಏನು ಮಾಡ್ತು ಸ್ನೇಹಿತರೆ, ಸೊ ಇಲ್ಲಿಂದ ನಾವು ಒಂದು ಫಿಬ್ ರಿಟ್ರೇಸ್ಮೆಂಟ್ ಹಾಕಿದ್ರೆ
ಈ ಲೋ ಇಂದ ಈ ಟಾಪ್ಗೆ ನಾನು ಫಿಬ್ ರಿಟ್ರೇಸ್ಮೆಂಟ್ ಹಾಕಿದ್ದೀನಿ. ಎಕ್ಸಾಕ್ಟ್ ಆಗಿ ಮಾರ್ಕೆಟು 0.618 ಇಂದ ಮಾರ್ಕೆಟು ಅಪ್ ಮೂವ್ಮೆಂಟ್ ಕೊಟ್ಟಿದೆ. ಕರೆಕ್ಟಾ? ಇಲ್ಲಿ ನಮಗೆ ಕಾಣಿಸ್ತಾ ಇದೆ 0.618 ಇಂದ ಮಾರ್ಕೆಟು ಮೇಲ್ಗಡೆ ಹೋಗಿದೆ. ಸೊ ಓಕೆ, ಸೊ ಇನ್ನು ನಮ್ದು ಕೆಳಗಡೆ ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ಸು ಮತ್ತೆ ಅನ್ಮಿಟಿಗೇಟೆಡ್ ಆರ್ಡರ್ ಬ್ಲಾಕ್ಸು ಇದೆ. ಎಕ್ಸಾಕ್ಟ್ ಆಗಿ 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡಿದ್ರೆ ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ನಮಗೆ ಕಾಣಿಸ್ತಾ ಇದೆ. ಇದೇನು ಗ್ರೀನ್ ಕಲರ್ ಬಾಕ್ಸ್ ಕಾಣಿಸ್ತಾ ಇದೆ, ಇದು ನಮ್ದು ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಸ್ನೇಹಿತರೆ. ಇದು ಇರೋದು 45,000, ಆಲ್ಮೋಸ್ಟ್ 45,200 ಇಂದ 45,200 ಇಂದ 45,140 ವರೆಗೂ ಇದೆ. 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಮ್ದು ಫೇರ್ ವ್ಯಾಲ್ಯೂ ಗ್ಯಾಪು ಇಲ್ಲಿ ಕಾಣಿಸ್ತಾ ಇದೆ. ಇದು ನಮ್ದು ಇಂಬ್ಯಾಲೆನ್ಸ್ ಝೋನ್. ಮಾರ್ಕೆಟು ಇದನ್ನ ಇಂಬ್ಯಾಲೆನ್ಸ್ ಝೋನ್ ನ ಫಿಲ್ ಮಾಡ್ಕೋಬೇಕು. ಅದಕ್ಕೆ ಮಾರ್ಕೆಟು ಕೆಳಗಡೆ ಬರಬೇಕು. ಎಲ್ಲ ಜಾಗ ನೋಡಿ, ಇದು ಟ್ರೆಂಡ್ ಲೈನ್ ಮೇಲೆ ಕೂತು ಮಾರ್ಕೆಟ್ ಹೋಗಿತ್ತು. ಇದೆಲ್ಲ ಜಾಗ ಖಾಲಿ ಇದೆ, ಕಾಣಿಸ್ತಾ ಇದೆಯಾ? ಇದನ್ನೆಲ್ಲ ಫಿಲ್ ಮಾಡಬೇಕು ಮಾರ್ಕೆಟು. ಸೊ ನಾನು ಆ ಲೈನ್ ತೆಗ್ದಿದ್ದೀನಿ. ಮಾರ್ಕೆಟು ಇದನ್ನೆಲ್ಲ ಫಿಲ್ ಮಾಡಬೇಕು. ಸೊ ಅದಕ್ಕೆ ಮಾರ್ಕೆಟು ಸ್ಟ್ರಾಂಗ್ಲಿ ಇನ್ನು ಕೆಳಗಡೆ ಬರಬೇಕು ಅಂತ ನನ್ನ ಅನಿಸಿಕೆ. ಬ್ಯಾಂಕ್ ನಿಫ್ಟಿ. ಸೊ ಯಾಕೆ ಅಂತ ಗೊತ್ತಾಯ್ತಾ ರೀಸನ್ನು? ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರು ಎಕ್ಸಾಕ್ಟ್ ಆಗಿ ಮಾರ್ಕೆಟ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಾಗ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಹಾಗೆ ಬಿಟ್ಟು ಹೋಗಿದೆ. ಇಂಬ್ಯಾಲೆನ್ಸ್ ಝೋನ್ ಹಾಗೆ ಬಿಟ್ಟು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಇಂಬ್ಯಾಲೆನ್ಸ್ ಝೋನ್ ಫಿಲ್ ಮಾಡಲಿಕ್ಕೆ ಮಾರ್ಕೆಟ್ ಕೆಳಗಡೆ ಬರಲೇಬೇಕು. ಸೊ ಈ ಬಾಕ್ಸು ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಎರಡು ಲೈನ್ಸ್, ಬ್ಲ್ಯಾಕ್ ಲೈನ್ಸ್ ಇದೆಯಲ್ಲ, ಅದನ್ನ ನೋಟ್ ಮಾಡ್ಕೊಳ್ಳಿ. ಮಾರ್ಕೆಟ್ ಅಲ್ಲಿಂದ ಬಂದು ಸ್ಟ್ರಾಂಗ್ ಒಂದು ಇಲ್ಲಿಂದ ಒಂದು ಅಪ್ ಟ್ರೆಂಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಸೆಲ್ಲರ್ಸ್ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಇದ್ರೆ ಈ ಬಾಕ್ಸ್ ನ ಬ್ರೇಕ್ ಮಾಡಿ ಇನ್ನೂ ಕೆಳಗಡೆ ಹೋಗಬಹುದು. ಬಟ್ ಫೈನಲಿ ಇಲ್ಲಿವರೆಗೂ ಈ ಬಾಕ್ಸ್ ವರೆಗೂ ಬರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಪ್ರೆಡಿಕ್ಷನ್ ಮತ್ತೆ ಅನಾಲಿಸಿಸ್ ನಂದು ಯಾವ ತರ ಅನ್ನಿಸ್ತು ನಿಮ್ಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಸುಮ್ಮನೆ ಅನಾಲಿಸಿಸ್ ನೋಡೋದಲ್ಲ ಸ್ನೇಹಿತರೆ, ಪ್ರತಿಯೊಂದು ಡೀಪ್ ಆಗಿ ನಾನು ಹೇಳ್ತಾ ಇರ್ತೀನಿ. ಸೊ ನಾಳೆ ಮಾರ್ಕೆಟ್ ಮತ್ತೆ ಕೆಳಗಡೆ ಬರೋಕೆ ರೆಡಿ ಇದೆ. ನಾಳೆ ಈ ಝೋನ್ ಅಲ್ಲಿ ನೀವು 46,500 ದಿಂದ ನೀವು ಒಂದು ಪಿ ತಗೋಬಹುದು. ಬಟ್ ಮಾರ್ಕೆಟ್ ಫ್ಲಾಟ್ ಓಪನಿಂಗ್ ಆದ್ರೆ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಟಚ್ ಮಾಡಿ ಮಾರ್ಕೆಟ್ ಒಂದು ಕ್ಯಾಂಡಲ್ ಫಾರ್ಮ್ ಆಗಿ ಆ ಕ್ಯಾಂಡಲ್ ನ ಮಾರ್ಕೆಟ್ ಬ್ರೇಕ್ ಮಾಡಬೇಕು 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಕೆಳಗಡೆ. ಆ ಸಿಂಗಲ್ ಕ್ಯಾಂಡಲ್ ನ ಬ್ರೇಕ್ ಮಾಡಿ ಕೆಳಗಡೆ ಒಂದು ಕ್ಯಾಂಡಲ್ ಫಾರ್ಮ್ ಆದಾಗ ಒಂದು ಟ್ರೇಡ್ ತಗೊಳ್ಳಿ. ಸೊ ಆ ಸಿಂಗಲ್ ಕ್ಯಾಂಡಲ್ ನಿಮ್ದು ಸ್ಟಾಪ್ ಲಾಸ್ ಆಗಿರುತ್ತೆ. ನಿಮ್ ಟಾರ್ಗೆಟ್ ಫಸ್ಟ್ ಸ್ವಿಂಗ್ ಲೋ ಇದಾಗುತ್ತೆ. ಸೆಕೆಂಡ್ ಟಾರ್ಗೆಟ್ ನಿಮ್ದು ಇಲ್ಲಿವರೆಗೂ ಮಾರ್ಕೆಟ್ ಎಲ್ಲಿಂದ ಮೇಲ್ಗಡೆ ಹೋಗಿದೋ ಅಲ್ಲಿವರೆಗೂ, ಅಥವಾ 45,900 ವರೆಗೂ, 45,930 ವರೆಗೂ ನಿಮ್ದು ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸಪೋಸ್ ಮಾರ್ಕೆಟ್ ಇನ್ನೂ ಕೆಳಗಡೆ ಹೋಗ್ತಾ ಇತ್ತು ಅಂದ್ರೆ ಇನ್ನೂ ಕೆಳಗಡೆ ಹೋಗಕ್ಕೆ ಬಿಟ್ಬಿಡಿ, ಹೋಗುತ್ತೆ. ಸೊ ಅನಾಲಿಸಿಸ್ ಬ್ಯಾಂಕ್ ನಿಫ್ಟಿದ್ ಮುಗೀತು. ಸೊ ಇವಾಗ ನಾವು ನಿಫ್ಟಿ ಓಪನ್ ಮಾಡೋಣ. ಸೊ ನಿಫ್ಟಿ ನೋಡೋಣ ಯಾವ ತರ ಮೊಮೆಂಟು. ಸೊ ನಿನ್ನೆ ನಾನು ನಿಫ್ಟಿ ಹೇಳಿದ್ದೆ, ನಾನು ನಿನ್ನೆನೇ ಡ್ರಾ ಮಾಡಿ ಇಟ್ಟಿದ್ದೆ ಈ ಬಾಕ್ಸು. ನಿಮಗೆ ಗೊತ್ತಿರಬಹುದು, ನಿನ್ನೆದು ಅನಾಲಿಸಿಸ್ ನೀವು ನೋಡಿದ್ರೆ ನಿಫ್ಟಿ ಇಲ್ಲಿಂದ ಮೇಲ್ಗಡೆ ಹೋಗೋಕ್ಕೆ ರೆಡಿ ಆಗಿದೆ. ಸ್ಟ್ರಾಂಗ್ ಪಿನ್ ಬಾರ್ ಇದೆ. ಪಿನ್ ಬಾರ್ ಅಂದ್ರೆ ಹ್ಯಾಮರ್ ಕ್ಯಾಂಡಲ್. ಸೊ ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗೋಕ್ಕೆ ರೆಡಿ ಆಗಿದೆ. ಬಟ್
ನೋಡೋಣ ಕನ್ಫರ್ಮೇಷನ್. ಸೊ ನೆನ್ನೆ ಮಾರ್ಕೆಟು ನಾನು ಹೇಳಿದ್ದೆ, ಮಾರ್ಕೆಟು ಇಲ್ಲಿ ಕೆಳಗಡೆ ಬಂದು ಇಲ್ಲಿ ವಿಕ್ ಬಿಟ್ಟು ಇಲ್ಲಿಂದ ಮೇಲ್ಗಡೆ ಹೋಗೋ ಚಾನ್ಸಸ್ ತುಂಬಾ ಇದೆ ಅಂತ. ಮಾರ್ಕೆಟು ಅದೇ ರೀತಿ ಮಾಡಿದೆ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ, ಡಿ ಟೈಮ್ ಫ್ರೇಮ್ ಅಲ್ಲಿ ಕೂಡ ಅದೇ ರೀತಿ ಮಾಡಿದೆ, ಬಟ್ ಈ ಲೋ ಬ್ರೇಕ್ ಮಾಡಿಲ್ಲ. ಸೊ ಎಕ್ಸಾಕ್ಟ್ ಆಗಿ ನಮ್ದು ಡಿ ಟೈಮ್ ಫ್ರೇಮ್ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕೂಡ ಇದೆ, ಬ್ಲ್ಯಾಕ್ ಕಲರ್ದು ನಿಮಗೆ ಕಾಣಿಸ್ತಾ ಇದೆಯಾ. ಸೊ ಮಾರ್ಕೆಟು ಮೇಲ್ಗಡೆ ಹೋದ್ರೆ ಮತ್ತೆ ಇಲ್ಲಿ ಟಚ್ ಮಾಡಿ ಮತ್ತೆ ಇಲ್ಲಿವರೆಗೂ ಪಕ್ಕಾ ಬರುತ್ತೆ. ಸೊ ನಾಳೆ ನಿಫ್ಟಿ ಎಕ್ಸ್ಪೈರಿ ಇದೆ. ಸೊ ಎಕ್ಸಾಕ್ಟ್ ಆಗಿ ನೀವು ನೋಡಿ ಟ್ರೇಡ್ ಮಾಡಿ. 1 ಅವರಲ್ಲಿ ನಾವು ಓಪನ್ ಮಾಡಿ ನೋಡಿದ್ರೆ 1 ಅವರಲ್ಲಿ ನನಗೆ ಈ ಇಂಬ್ಯಾಲೆನ್ಸ್ ಝೋನ್ನ ಫಿಲ್ ಮಾಡಿದೆ ಮಾರ್ಕೆಟು. ಇಂಬ್ಯಾಲೆನ್ಸ್ 1 ಅವರಲ್ಲಿ ಕಾಣ್ತಾ ಇಲ್ಲ. ಸೊ ಇನ್ನೂ ಕೆಳಗೆ ಬರುತ್ತಾ ನೋಡೋಣ ಮತ್ತೆ. ಸೊ 30 ಮಿನಿಟಲ್ಲಿ ಒಂದು ನನಗೆ 30 ಮಿನಿಟಲ್ಲಿ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಕಾಣಿಸ್ತಾ ಇದೆ. ಮಾರ್ಕೆಟ್ ಅದನ್ನ ಟಚ್ ಮಾಡಿದೆಯಾ ಇಲ್ವಾ ನೋಡೋಣ. 30 ಮಿನಿಟಲ್ಲಿ ಕೂಡ ಮಾರ್ಕೆಟು ಈ ಫೇರ್ ವ್ಯಾಲ್ಯೂ ಗ್ಯಾಪ್ನ ಟಚ್ ಮಾಡಿದೆ, ಬಟ್ ಎಕ್ಸ್ಟ್ರೀಮ್ ವರೆಗೂ ಮಾರ್ಕೆಟ್ ಬರಬಹುದು ಸ್ನೇಹಿತರೆ, ಏನು ಹೇಳಕ್ಕಾಗಲ್ಲ. ಮಾರ್ಕೆಟ್ ಸೆಲ್ಲರ್ ಸ್ಟ್ರಾಂಗ್ ಇದ್ರೆ ಈ ಬಾಕ್ಸ್ ಎಕ್ಸ್ಟ್ರೀಮ್ ಇದೇನು ಬಾಕ್ಸ್ ಇದೆಯಲ್ಲ, ಎಕ್ಸ್ಟ್ರೀಮ್ ವರೆಗೂ ಫೇರ್ ವ್ಯಾಲ್ಯೂ ಗ್ಯಾಪ್ ನ ಬ್ರೇಕ್ ಮಾಡಿ ಎಕ್ಸ್ಟ್ರೀಮ್ ವರೆಗೂ ಕೂಡ ಮಾರ್ಕೆಟ್ ಬರಬಹುದು. ಸೊ ನಮ್ದು 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಮೇಜರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಮಾರ್ಕೆಟ್ ಕೆಳಗಡೆ ಹೋಗಕ್ಕೆ ಇಷ್ಟಪಡ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಮಾರ್ಕೆಟ್ ಇನ್ನು ಜಾಸ್ತಿ ಮೇಲ್ಗಡೆ ಹೋಗಲ್ಲ, ನೀವು ಸೆಲ್ಗೆ ಟ್ರೈ ಮಾಡಬಹುದು. ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಸೊ 30 ಮಿನಿಟ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿ ಚೇಂಜ್ ಆಫ್ ಕ್ಯಾರೆಕ್ಟರ್ ತೋರಿಸ್ತಾ ಇದೆ. ಮೇಲ್ಗಡೆ ಹೋದ್ರೂ ಮತ್ತೆ ಮಾರ್ಕೆಟ್ ಕೆಳಗಡೆನೆ ಬರೋದು, ನೋಡ್ತಾ ಇರಿ ಬೇಕಾದ್ರೆ. ಸೊ 15 ಮಿನಿಟ್ಸ್ ಅಲ್ಲಿ ನಮಗೆ ಏನ್ ಕಾಣಿಸ್ತಾ ಇದೆ ನೋಡೋಣ. 15 ಮಿನಿಟ್ಸ್ ಅಲ್ಲಿ ನಮಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲಿ ಕಾಣಿಸ್ತಾ ಇದೆ. ಎಕ್ಸ್ಟ್ರೀಮ್ ಮಾರ್ಕೆಟ್ ಸೊ ಮಾರ್ಕೆಟ್ ಇನ್ನು ಕೆಳಗಡೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡಿದ್ರೆ ಮಾರ್ಕೆಟ್ ಇನ್ನು ಈ ಝೋನ್ ಅಲ್ಲಿ ಬರಬೇಕು. ನಾನು ಬಾಕ್ಸ್ ಡ್ರಾ ಮಾಡಿದ್ದೀನಿ ಅಲ್ಲಿಂದ. ಸೊ ಅಲ್ಲಿಂದ ಬಂದು ಒಂದು ಅಪ್ ಮೂಮೆಂಟ್ ಸಾಧ್ಯತೆ ಇದೆ. ಸೊ 15 ಮಿನಿಟ್ಸ್ ಅಲ್ಲಿ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ನಮ್ದು ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ಕಾಣಿಸ್ತಾ ಇದೆ ಸ್ನೇಹಿತರೆ, ನೋಡಿದೆ. ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇದು 21,320 ತೋರಿಸ್ತಾ ಇದೆ. 21,300 ರೇಂಜ್ ಅಲ್ಲಿ ಇದು ಬಾಕ್ಸ್ ತೋರಿಸ್ತಾ ಇದೆ. ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಇಲ್ಲಿ ಬಂದರೂ ಬರಬಹುದು, ಯಾಕಂದ್ರೆ ಸ್ಟ್ರಾಂಗ್ ಆಗಿ ಸೆಲ್ ಸೈನ್ ತೋರಿಸಿದೆ. ಮಾರ್ಕೆಟ್ ಕೆಳಗಡೆ ಹೋಗಕ್ಕೆ ಇಷ್ಟಪಡ್ತಾ ಇದೆ ಅಂತ. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ಹೋಗಿ ನೋಡಿದ್ರೆ ಎಕ್ಸಾಕ್ಟ್ ಆಗಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು. ಇನ್ನು ಆರ್ಡರ್ ಮಾರ್ಕೆಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದಾಗ ಆರ್ಡರ್ ಫ್ಲೋನ ಟಚ್ ಮಾಡಿ ಮಾರ್ಕೆಟ್, ಇದು ಆರ್ಡರ್ ಫ್ಲೋ ಅಂತಾರೆ ಇದಕ್ಕೆ, ಈ ಲೈನ್ಗೆ ಆರ್ಡರ್ ಫ್ಲೋನ ಟಚ್ ಮಾಡಿ ಮಾರ್ಕೆಟ್ ಮತ್ತೆ ಕೆಳಗಡೆ ಫಾಲ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಇಲ್ಲೊಂದು ಲೈನ್ ನಾನು ಡ್ರಾ ಮಾಡಿದ್ರೆ, ಸೊ ಸದ್ಯಕ್ಕೆ ಇನ್ನು ಮಾರ್ಕೆಟ್ ಡೌನ್ ಹೋಗಕ್ಕೆ ಇಷ್ಟಪಡ್ತಾ ಇದೆ ಸ್ನೇಹಿತರೆ. ಆರ್ಡರ್ ಫ್ಲೋ ಟಚ್ ಮಾಡಿ ಮಾರ್ಕೆಟ್ ಕೆಳಗಡೆ ಬಂದಿದೆ. ಸೊ ಮಾರ್ಕೆಟ್ ಇನ್ನು ಕೆಳಗಡೆ ಹೋಗಬಹುದು ನನ್ನ ಪ್ರಕಾರ ಅಂತ ಅನ್ಸುತ್ತೆ. ಸೊ ಇಲ್ಲಿ ನಮ್ದು ಇಂಬ್ಯಾಲೆನ್ಸ್ ಝೋನ್ ಇದೆ, ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ನಿಮಗೆ ಕಾಣಿಸ್ತಾ ಇರ್ಬೋದು. 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಇನ್ನು ಈ ಲೈನ್ ನ ಬ್ರೇಕ್ ಮಾಡಿ ಮೇಲ್ಗಡೆ ಹೋದ್ರೆ ಈ ಝೋನ್ ಇಂದ ಮತ್ತೆ ಮಾರ್ಕೆಟ್ ಕೆಳಗಡೆ ಬರಬೇಕು. ಸೊ ಇಲ್ಲೊಂದು ಬಾಕ್ಸ್ ನಾನು ಡ್ರಾ ಮಾಡ್ತೀನಿ.